ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಗೈಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ಫ್ರೆಂಡ್ಸ್, ಪ್ರತಿಯೊಬ್ಬರು ಕೂಡ ಫೋನ್ಪೇನ ಯೂಸ್ ಮಾಡ್ತೀರಾ, ಓಕೆನಾ ಫ್ರೆಂಡ್ಸ್. ಮತ್ತು ಫೋನ್ಪೇನ ಯಾರು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಿರ್ಬೋದು. ಅಮೌಂಟ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಬಳಸ್ತಾರೆ. ಮತ್ತು ಆ ಒಂದು UPI ID ಹೇಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡೋದು, ಮತ್ತು UPI ಇಂದ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ಪ್ರತಿಯೊಬ್ಬರು ಕೂಡ UPI ID ಕ್ರಿಯೇಟ್ ಮಾಡ್ಕೊಂಡಿರಲೇಬೇಕು. ಅದನ್ನು ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಇಷ್ಟ ಆದರೆ ಸೂಪರ್ ಬರುವಂಥ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ, ಗೈಸ್ ಹಾಗಾದ್ರೆ ತಡ ಮಾಡೋದು ಬೇಡ, ಬನ್ನಿ ಹಾಗಾದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಪ್ರತಿಯೊಬ್ಬರು ಕೂಡ ನೀವು ಫೋನ್ಪೇನ ಯೂಸ್ ಮಾಡಬೇಕಾದ್ರೆ ಒಂದು ಪಾಸ್ವರ್ಡ್ನ ಕೊಟ್ಟಿರ್ತೀರ. ಅದನ್ನು ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಸೈಡಲ್ಲಿ ಪ್ರೊಫೈಲ್ ಫೋಟೋಸ್ ಸಿಗ್ತಾ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮಗೆ UPI ID ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಹಾಗಾದ್ರೆ ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಈಗ ಒಂದು ಸ್ಕ್ರೀನ್ ರೆಕಾರ್ಡ್ನ ಹಾಕ್ತಾ ಬರ್ತೀನಿ, ಅಲ್ಲಿ ನೋಡಿಕೊಂಡು ಹೋಗೋಣ ಬನ್ನಿ ಫ್ರೆಂಡ್ಸ್. ಇವಾಗ ಫೋನ್ಪೇನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಪಾಸ್ವರ್ಡ್ನ ಕೇಳುತ್ತೆ. ಎಂಟರ್ ಮಾಡಿಬಿಟ್ಟು ಓಪನ್ ಆಗುತ್ತೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮ್ಮೊಂದು ಪ್ರೊಫೈಲ್ ಫೋಟೋ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಜಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಪೇಮೆಂಟ್ ಮೆಥಡ್ಸ್ ಕೆಳಗಡೆ UPI ಅಕೌಂಟ್ಸ್ ಅಂತ ಕಾಣಿಸ್ತಾ ಬರುತ್ತೆ. ಓಕೆನಾ ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ನಿಮಗೆ ಪೇಮೆಂಟ್ ಸೆಟ್ಟಿಂಗ್ನಲ್ಲಿ UPI ಸೆಟ್ಟಿಂಗ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಆಲ್ರೆಡಿ ಕ್ರಿಯೇಟ್ ಆಗಿರುವಂಥ UPI IDsಗಳು ಇರುತ್ತೆ. ಓಕೆನಾ ಗೈಸ್, ಮತ್ತು ಇವೇನಾದರೂ ನಿಮಗೆ ಬೇಕು ಅಥವಾ ಬೇಡ ಮೊದಲೇ ಇರುತ್ತೆ, ಬಟ್ ನಿಮಗೆ ಬೇಕು ಅಂತ ಅಂದರೆ ನೀವು ಕ್ರಿಯೇಟ್ ಕೂಡ ಮಾಡ್ಕೋಬೋದು. ಮತ್ತು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ನಿಮ್ಮ ಒಂದು UPI ID ಆ್ಯಕ್ಟಿವ್ ಇಲ್ಲ ಅಂದರೆ ಆ್ಯಕ್ಟಿವ್ನ ಕೊಡ್ಕೋಬೇಕಾಗುತ್ತೆ. ಓಕೆನಾ ಗೈಸ್, ಇದೊಂದು UPI ID ಆ್ಯಕ್ಟಿವ್ ಇರುತ್ತೆ, ಆ್ಯಕ್ಟಿವ್ ಕೊಟ್ಕೊಳ್ಳಿ. ಆ್ಯಕ್ಟಿವ್ ಆಗಿದ್ರೆ ನಿಮಗೆ ಆ್ಯಕ್ಟಿವ್ ಅಂತ ತೋರಿಸುತ್ತೆ. ಇಲ್ಲ ಅಂದರೆ ನೋಡ್ತಾ ಇರ್ಬೋದು ಅವೆಕ್ಷನ್ ಫೇಲ್ಡ್ ಅಂತ ಬಂದಿದೆ, ಮೊದಲೇ ಆ್ಯಕ್ಟಿವ್ ಆಗಿರೋದ್ರಿಂದ ಫೇಲ್ ಆಗಿದೆ. ಈಗ ಪ್ರೈಮರಿ ಅಕೌಂಟ್ ನಂದು ಒಂದೇ ಇರೋದು, ಯೂಸ್ ಮಾಡ್ತಿರೋದು ಒಂದು ಅಕೌಂಟ್ ಇದೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ UPI ID ಇಷ್ಟು ಕೂಡ ನಮಗೆ ಸಿಗ್ತಾ ಬರುತ್ತೆ. ಓಕೆನಾ ಗೈಸ್, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಗೈಸ್, ಈಗ ಹಾಗೆ ಬ್ಯಾಕ್ಗೆ ಬನ್ನಿ. ಇವಾಗ ನೋಡ್ಕೊಂಡಿದ್ದೀರಲ್ವ, ಈಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಯಾವುದಿದೆ ಅದನ್ನು ಯಾವುದೀಗ ಯೂಸ್ ಮಾಡ್ತಾ ಇದ್ದಾರೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸಸ್ ನಿಮಗೆ ಶೋ ಆಗ್ತಾ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, UPI IDs ಅಂತ, ಅಂದರೆ ನಿಮ್ಮ ಒಂದು ಈ ಅಕೌಂಟ್ಗೆ ಯಾವ UPI IDsಗಳು ಅವೈಲೇಬಲ್ ಇದೆ ಅಂತ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇದನ್ನು ಬೇಡ ಅಂತಂದರೆ ನೀವು ಡಿಲೀಟ್ ಕೂಡ ಮಾಡ್ಕೋಬೋದು. ಹೇಗಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಡಿಲೀಟ್ ಆಪ್ಷನ್ ಇದೆ, ಡಿಲೀಟ್ ಆಗ್ತಾ ಬರುತ್ತೆ, ಡಿಲೀಟ್ ಆಪ್ಷನ್ ಇದೆ, ಡಿಲೀಟ್ ಆಗ್ತಾ ಬರುತ್ತೆ, ಡಿಲೀಟ್ ಆಪ್ಷನ್ ಇದೆ, ಡಿಲೀಟ್ ಆಗ್ತಾ ಬರುತ್ತೆ. ನೋಡ್ತಾ ಇರ್ಬೋದು. ಇವಾಗ ನೀವೇನಾದರೂ ಕ್ರಿಯೇಟ್ ಮಾಡಬೇಕು ಅಂದರೆ ಏನು ಮಾಡಬೇಕು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇವಾಗ ಆಲ್ರೆಡಿ ನಾನು ಅಕೌಂಟ್ UPI ID ಕ್ರಿಯೇಟ್ ಮಾಡಿ ಬಿಟ್ಟಿದ್ದೀನಿ. ಅಕಸ್ಮಾತ್ ಇಲ್ಲಿ ನಿಮಗೆ ಇಲ್ಲ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಈಗ 3 UPI IDಗಳು ಆ್ಯಕ್ಟಿವ್ ಆಗಿದೆ. ಅಂದರೆ ನಾನು ಇಲ್ಲಿ ಆಪ್ಷನ್ ಬರುತ್ತೆ, ಇಲ್ಲ ಅಂತಂದರೆ ಪ್ಲಸ್ ಸಿಂಬಲ್ ಬಂದು ನಿಮಗೆ ಇರುತ್ತೆ. ಯಾವ ಒಂದು @XLL ಬೇಕು ಅಥವಾ @IBLL ಬೇಕು, @YBLL ಬೇಕು ಅಂತ ಇರುತ್ತೆ. ನೀವು ಬೇಕಾಗಿ ಕ್ರಿಯೇಟ್ ಕೂಡ ಮಾಡ್ಕೋಬೋದು. ಗೈಸ್, ಈ ರೀತಿ ನೀವು ಆರಾಮಾಗಿ UPI ID ಕ್ರಿಯೇಟ್ ಕೂಡ ಮಾಡ್ಕೋಬೋದು. ಬೇಕು ಅಂತಂದರೆ ಇದು ಆ್ಯಕ್ಟಿವ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸಕ್ಸಸ್ಫುಲ್ ಆ್ಯಕ್ಟಿವೇಟ್ ಆಗುತ್ತೆ. ಈ ರೀತಿ ಕೂಡ ನೀವು ಆ್ಯಕ್ಟಿವ್ನ ಮಾಡ್ಕೋಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆನಾ ಗೈಸ್, ಈ ರೀತಿಯಾಗಿ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ UPI ID ಫೋನ್ಪೇಯಲ್ಲಿ ಕ್ರಿಯೇಟ್ ಕೂಡ ಮಾಡ್ಕೋಬೋದು. ಓಕೆನಾ ಗೈಸ್, ಮತ್ತು UPI IDsಗಳು ಆ್ಯಕ್ಟಿವ್ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋದು ಹೇಗಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇರೋದು ಮೈ UPI ID ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಇಲ್ಲಿ YBL ಮತ್ತು IBL ಮತ್ತು AXL ಇರುತ್ತೆ. ನಿಮಗೆ ಯಾವುದ್ರಲ್ಲಿ ಬೇಕು ಅಥವಾ ನನಗೆ IBL ಬೇಕು ಅಂದರೆ ಆ್ಯಕ್ಟಿವ್ UPI ID ಕೊಟ್ಕೊಂಡು ಬ್ಯಾಕ್ಗೆ ಬಂದರೆ ಸಾಕು, ನಿಮಗೆ ಇಲ್ಲಿ ಇದರಲ್ಲಿ ಆ್ಯಕ್ಟಿವ್ ಕೂಡ ಆಗಿರುತ್ತೆ. ಅಥವಾ ಇದೇನಾದ್ರು ಆ್ಯಕ್ಟಿವ್ ಬೇಕು ಅಂತಂದರೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಇದು ಕೂಡ ಆ್ಯಕ್ಟಿವ್ ಆಗ್ತಾ ಬರುತ್ತೆ. ಈ ರೀತಿಯಾಗಿ ನೀವು ಆ್ಯಕ್ಟಿವ್ನ ಕೂಡ ಮಾಡ್ಕೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಥವಾ ಇದು ಕೂಡ ಆ್ಯಕ್ಟಿವ್ ಬೇಕು ಅಂತಂದರೆ ಇಂಡಿಯನ್ ಓವರ್ಸೀಸಲ್ಲಿ ಬೇಕು ಅಂತಂದ್ರೂ ಕೂಡ ಆ್ಯಕ್ಟಿವ್ ಮಾಡ್ಕೋಬೋದು. ಓಕೆನಾ ಗೈಸ್, ಈ ರೀತಿಯಾಗಿ ನೀವು ನಿಮ್ಮ ಒಂದು ಮೊಬೈಲ್ನ ನೀವು ಇಲ್ಲಿ UPI ID ಕ್ರಿಯೇಟ್ ಕೂಡ ಮಾಡ್ಕೋಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವಾಗ ನನ್ನ ಬ್ಯಾಕ್ಗೆ ಬರ್ತೀನಿ. ಓಕೆನಾ ಗೈಸ್, ಈ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿ UPI IDsಗಳನ್ನ ನೀವು ಕ್ರಿಯೇಟ್ ಕೂಡ ಮಾಡ್ಕೋಬೋದು. ಇವತ್ತಿನ ಒಂದು ವಿಡಿಯೋ ಇಷ್ಟೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇವತ್ತಿನ ಒಂದು ವಿಡಿಯೋ ಕೊನೆ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್.